ಪ್ರಿಯ ವೀಕ್ಷಕರಿಗೆ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ವಂದನೆಗಳು. ಬನ್ನಿ, ಇವರು ರಾಜಾಜಿನಗರದಲ್ಲಿ ವಾಸವಾಗಿದ್ದಾರೆ. ಇವರ ಮನೆಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇವೆ. ಇವರ 2 ಮನದಾಳದ ಮಾತನ್ನು ನೀವು ಕೇಳಿ ಪೂರ್ತಿಯಾಗಿ ವಿಡಿಯೋ ನೋಡಿ ಎಂದು ನಾವು ಇಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ಶ್ರೀಲಕ್ಷ್ಮಿ ಅಂತ. ಶ್ರೀಲಕ್ಷ್ಮಿ. ತಮ್ಮ ಹೆಸರು? ಶೇಷಪ್ರಸಾದ್. ತಾವು ಏನು ಉದ್ಯೋಗ ಮಾಡ್ತೀರಿ? ಸಾಫ್ಟ್ವೇರ್. ರಾಜ, ನೀವು ಏನು ಮಾಡ್ತಿದ್ದೀರಿ? ನಾನು ಸಾಫ್ಟ್ವೇರ್ ಅಲ್ಲಿ. ಇಬ್ಬರು ಸಾಫ್ಟ್ವೇರ್ ಇದ್ದೀರಿ. ನೀವು ರಾಜಾಜಿನಗರಲ್ಲಿ ವಾಸ ಮಾಡ್ತಾ ಇದ್ದೀರಿ. ಹೌದು. ನೀವು ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ತಾ ಇದ್ದೀರಾ? ಹೌದು. ಅದರಲ್ಲಿ ನಿಮಗೆ ಅವರ ಮನದಾಳದ ಮಾತು, ಅವರ TV ವಿಡಿಯೋ ನೋಡಿದ ಮೇಲೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆಯಮ್ಮ? ಫಸ್ಟ್ ಆಫ್ ಆಲ್ ನಾವು ಈ ರಾಮಾನುಜರದ ಬಗ್ಗೆ ಶ್ಲೋಕಗಳು ಕಲಿಯೋಣ ಅಂತ ನಾನು ನಮ್ಮ ಯಜಮಾನರು ಶುರು ಮಾಡ್ಕೊಂಡ್ವಿ 2023ನಲ್ಲಿ. ಆವಾಗ ಫುಲ್ ನೆಟ್ ಹುಡುಕಿದಾಗ ಕ್ಲಿಯರ್, ಕ್ಲಾರಿಟಿ ಅಂಡ್ ಸ್ಲೋ ಆಗಿ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಸಿಕ್ಕಿದೆ. ಹೌದು. ಸೊ ಅವ್ರ ಚಾನಲ್ ಇಂದ ಸಿಕ್ಕಿದ್ರಿಂದ ಭಾಗ್ಯ ಅವ್ರದ್ದು ಎಲ್ಲ ವಿಡಿಯೋಸ್ ನೋಡಿ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಮತ್ತೆ ಅನ್ನಿಸ್ತು ಅವ್ರನ್ನ ಇನ್ ಪರ್ಸನ್ ಹೋಗಿ ಮೀಟ್ ಮಾಡಬೇಕು ಅಂತ. ಆ ವಿಡಿಯೋಗಳನ್ನ ನೀವು ಒಂದ್ಸಲಿ ನೋಡಿರ್ಲಿಲ್ಲ. ಅಷ್ಟು ಡೀಟೇಲ್ ಆಗಿ ರಸವತ್ತಾದ ಹಾಡುಗಳು. ಎಲ್ಲರೂ ಯಾವ್ದಾದ್ರು ಹಾಡುಗಳನ್ನ ಹಾಕ್ತಾರೆ, ಬಟ್ ಇದು ಆ ಫಂಕ್ಷನ್ಗೆ ಕರೆಕ್ಟ್ ಆಗಿರೋ ಹಾಡುಗಳನ್ನ ಹೆಂಗೆ ಆಯ್ಕೆ ಮಾಡೋದು ಗೊತ್ತಿಲ್ಲ. ಅದನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ನನಗೆ ಅದೆಲ್ಲ ನೋಡಿಬಿಟ್ಟು ತುಂಬ ಇಷ್ಟ ಆಗಿ ಅವ್ರನ್ನ ಪರ್ಸನಲ್ ಆಗಿ ಹೋಗಿ ಮೀಟ್ ಮಾಡಿದೆ. ಪ್ರಿಯ ವೀಕ್ಷಕರೇ, ದಂಪತಿಗಳು ಮಾತಾಡತಕ್ಕಂತಹ ವಿಚಾರವನ್ನು ತಾವೆಲ್ಲರೂ ಬಹಳ ನಿಧಾನವಾಗಿ ಕೇಳಿದ್ದೀರಿ. ಮತ್ತು ಇವರ ಪತ್ನಿಯವರು ತಮ್ಮ ತಾಯಿ ಅಜ್ಜಿಯ ಕಾಲದ 150 ವರ್ಷದ ಕಾಲದ ಇರ್ತಕ್ಕಂತಹ ವಸ್ತುಗಳನ್ನು ಇಂದಿಗೂ ಇಟ್ಟುಕೊಂಡು ಅವರ ಮನೆಯಲ್ಲಿ ಅವರನ್ನು ಸದಾ ನೆನೆಸಿಕೊಳ್ಳುತ್ತಿದ್ದಾರೆ. ನೆನಪು ಯಾವಾಗ ಬರುತ್ತದೆ ಎಂದರೆ, ಯಾರನ್ನೇ ಆಗಲಿ ನಾವು ನೆನೆಸುವಾಗ ಅವರು ಕೊಟ್ಟಂತಹ ಒಂದು ವಸ್ತುವನ್ನು ನಾವು ನೋಡಿದಾಗ ಅವರ ನೆನಪು ಬರುತ್ತದೆ. ಅವರ ಜೊತೆಯಲ್ಲಿ ನಾವು ಮಾತಾಡಿದ ನೆನಪುಗಳು, ಅಂದಿನ ಕಾಲಘಟ್ಟದ ವಿಚಾರಗಳು ಎಲ್ಲವೂ ನಮಗೆ ಆನಂದವನ್ನು ಕೊಟ್ಟಾಗ ನಮ್ಮ ಮನಸ್ಸಿಗೆ ಅತೃಪ್ತಿ ಎಂಬುದು ಎಲ್ಲಿಂದ ಬಂತು ಎಂದು ಹೇಳಲು ಸಾಧ್ಯವಿಲ್ಲ. ತಾವೆಲ್ಲರೂ ಸಹ ಮನೆಯಲ್ಲಿ ಅಜ್ಜಿಯಾಗಲಿ, ತಾತ ಆಗಲಿ, ಮುತ್ತಾತ ಆಗಲಿ ಒಂದು ವಸ್ತುವನ್ನು ಕೊಟ್ಟಾಗ ನೀವು ಸದಾ ಮನೆಯಲ್ಲಿ ಇಟ್ಟುಕೊಂಡರೆ ನಿಮ್ಮ ಕುಟುಂಬವೇ ನಿಮ್ಮ ಜೊತೆಯಲ್ಲಿ ಇದ್ದ ಹಾಗೆ ಆಗುತ್ತದೆ. ಆಗ ಕುಟುಂಬದಲ್ಲಿ ಇರತಕ್ಕಂಥ ಎಲ್ಲರೂ ನಿಮಗೆ ಸದಾಕಾಲ ನೆನಪಾಗಿ ನಿಮಗೆ ಮನಸ್ಸಿಗೆ ಶಾಂತಿ ಕೊಡುವುದರಲ್ಲಿ ಸಂದೇಹವಿಲ್ಲ ಎಂದು ನಾವು ಇಲ್ಲಿ ಖಚಿತವಾಗಿ ಹೇಳುತ್ತೇವೆ. ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳು. ಅವರ ಕಲಾಕೃತಿಯನ್ನು ನಿಮಗೆ ಮುಂದೆ ತೋರಿಸ್ತಾ ಇದ್ದೇವೆ. ನೀವು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರಿಯ ವೀಕ್ಷಕರಿಗೆ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡುವ ಅನಂತ ವಂದನೆಗಳು. ನಮ್ಮ ಪಕ್ಕದಲ್ಲಿ ಇರತಕ್ಕಂಥವರು ನಮ್ಮ ಆತ್ಮೀಯ ಸ್ನೇಹಿತರು. ಇವರ ಮನೆಯಲ್ಲಿ 200 ವರ್ಷಗಳಿಂದ ಇರುವ ಪಂಜಿನ ದೀಪವನ್ನು ನಿಮಗೆ ವಿಡಿಯೋ ಮೂಲಕ ತೋರಿಸಲು ಇಷ್ಟಪಡುತ್ತಿದ್ದೇವೆ. ಹಾಯ್, ಇದು ಏನಪ್ಪ ಇಷ್ಟು ತುಂಬಾ ಚೆನ್ನಾಗಿದೆ. ಇದು ಒಂಥರ ಎಷ್ಟು ಚೆನ್ನಾಗಿದೆ ಈ ದೀಪ. ಇದು ಎಷ್ಟು ವರ್ಷದ್ದು? ಇದು ಒಂದು 200 ಇಯರ್ ಓಲ್ಡ್ ಆಗಿರ್ಬಹುದು. ಇದು ನಾನು ಬೇಸಿಕಲಿ ಫ್ರಮ್ ದೊಡ್ಡ ಮಳೂರು, ಚನ್ನಪಟ್ಟಣದ ಹತ್ರ. ಇದು ನಮ್ಮ ತಾತ, ಹಿ ವಾಸ್ ಯೂಸಿಂಗ್ ದಿಸ್ ಆಸ್ ಎ ಪಂಜು. ಸೊ ಇದು ಪಂಜು ಅಂತ ಹಿಂದೆ ಹಿಡ್ಕೋತಾ ಇದ್ರು. ಇದು ಇವಾಗ್ಲೂ ದೇವರಿಗೆ ಹೋಗ್ಬೇಕಾದ್ರೆ ಪಂಜು ಅಂತ ಹಿಡಿದಾರಲ್ಲ, ಆ ತರ ಇದು. ಸೊ ಆವಾಗ ನಮ್ ದೊಡ್ಡಪ್ಪ ಮನೆ ರಿನೋವೇಟ್ ಮಾಡ್ಬೇಕಾದ್ರೆ ಇದನ್ನ ನನಗ್ ಕೊಟ್ರು. ಪಂಜು ಇಟ್ಕೊ ನೀನು, ನಿಮ್ ತಾತ ಜ್ಞಾಪಕಾರ್ಥವಾಗಿ ಅಂತ. ನಾನು ಇದನ್ನ ಬೆಂಗಳೂರಿಗೆ ತಂದು ಸುಮ್ಮನೆ ಪಂಜಾಗಿಡೋ ಬದಲು ಇಲ್ಲಿ ಸುಬ್ರಹ್ಮಣ್ಯ ನಗರದಲ್ಲಿ ಒಬ್ರು ಕಂಚಗಾರನ ಹತ್ರ ಈ ಹಂಸನ್ ಮಾಡಿಸ್ದೆ. ಸೊ ಇಟ್ ಬಿಕೇಮ್ ಎ ಶೋ ಪೀಸ್.
ಎಷ್ಟು ಚೆನ್ನಾಗಿದೆ ನೋಡಿ. ಎಚ್ ಎನ್ ಕೇಶವನ್ ಹುಲಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾತನಾಡುತ್ತಿದ್ದೇನೆ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಈ ಬಾಟಲಿಯಲ್ಲಿ ಹುಲ್ಲನ್ನು ಸುತ್ತಿಟ್ಟಿದ್ದಾರೆ, ಹೇಗೆ ಸುತ್ತಿದ್ದಾರೆ ತಿಳಿಯೋದು ಒಮ್ಮೆ ನೋಡಿ. ಸೇಲ್ ಓಕೆ ನೀವು ಕೈಲಿ ಹಿಡಿದಿದ್ದೀರಲ್ಲ, ಈ ವಸ್ತು ನೋಡಿದ್ರೆ ಅದರೊಳಗಡೆ ಹುಲ್ಲನ್ನು ತುಂಬಿಸಿಟ್ಟರಂಗಿದೆ. ಅದನ್ನು ಹೇಗೆ ಅದನ್ನು ಸೇರಿಸಿದ್ದಾರೆ ಅಂತ ಒಂದ್ಸರಿ ವಿವರವಾಗಿ ಹೇಳ್ತೀರಾ? ಯಾರು ನಿಮ್ಮ ಅಜ್ಜಿ, ನಿಮ್ಮ ತಾಯಿಯವರ ತಾಯಿನ? ಇದು ನಮ್ಮ ತಂದೆ ಅವ್ರ ತಾಯಿ. ಅವರು ದೊಡ್ಡಮಳೂರಲ್ಲಿದ್ರು, ಚನ್ನಪಟ್ಟಣದ ಹತ್ರ ಇರೋ ದೊಡ್ಡಮಳೂರು. ಅವರು ತುಂಬಾ ಈ ಉಲನ್ ಕೆಲಸ ಮಾಡ್ತಾ ಇದ್ರು. ಇದನ್ನ ನೋಡಿದ್ರೆ ಈ ಚಿಕ್ಕ ಬಾಯಲ್ಲಿ ಅದು ಹೆಂಗೆ ಇಷ್ಟು ದಪ್ಪ ಉಲ್ಲನ್ ಹೋಯ್ತು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ತಮ್ಮ ಹೆಸರು? ಶ್ರೀಲಕ್ಷ್ಮಿ ಅಂತ ಹೆಸರು. ಓಕೆ ನೀವು ಕೈಲಿ ಹಿಡಿದಿದ್ದೀರಲ್ಲ, ಈ ವಸ್ತು ನೋಡಿದ್ರೆ ಅದರೊಳಗಡೆ ಹುಲ್ಲನ್ನು ತುಂಬಿಸಿಟ್ಟರಂಗಿದೆ. ಅದನ್ನು ಹೇಗೆ ಅದನ್ನು ಸೇರಿಸಿದ್ದಾರೆ ಅಂತ ಒಂದ್ಸರಿ ವಿವರವಾಗಿ ಹೇಳ್ತೀರಾ? ಯಾರು ನಿಮ್ಮ ಅಜ್ಜಿ, ನಿಮ್ಮ ತಾಯಿಯವರ ತಾಯಿನ? ಇದು ನಮ್ಮ ತಂದೆ ಅವ್ರ ತಾಯಿ. ಅವರು ದೊಡ್ಡಮಳೂರಲ್ಲಿದ್ರು, ಚನ್ನಪಟ್ಟಣದ ಹತ್ರ ಇರೋ ದೊಡ್ಡಮಳೂರು. ಅವರು ತುಂಬಾ ಈ ಉಲನ್ ಕೆಲಸ ಮಾಡ್ತಾ ಇದ್ರು. ಇದನ್ನ ನೋಡಿದ್ರೆ ಈ ಚಿಕ್ಕ ಬಾಯಲ್ಲಿ ಅದು ಹೆಂಗೆ ಇಷ್ಟು ದಪ್ಪ ಉಲ್ಲನ್ ಹೋಯ್ತು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಭಾರಿ ಅದ್ಭುತ. ಅದನ್ನ ನಾವು ತೆಗಿಯಕ್ಕೂ ಆಗಲ್ಲ. ಇದು ಹೆಂಗಿತ್ತೋ ಹಂಗೆ ನಾನು ಪ್ರಿಸರ್ವ್ ಮಾಡಿದ್ದೀನಿ. ಎಷ್ಟು ವರ್ಷದ ಹಳೇದಲ್ಲ ಇದು? ಒಂದು ಅಟ್ಲೀಸ್ಟ್ 150 ಆಗಿರುತ್ತೆ. 150 ವರ್ಷ ಹಿಂದೆ ಚೆನ್ನಾಗಿ ಜೋಪಾನ ಮಾಡಿ ಇಟ್ಕೊಂಡಿರೋದಕ್ಕೆ ನಿಜವಾಗ್ಲೂ ತುಂಬಾ ಗ್ರೇಟ್. 150 ಇಯರ್ಸ್ ಆಗಿರುತ್ತೆ ಇದಕ್ಕೆ. 150 ಇಯರ್ಸು. ಪ್ರಿಯ ವೀಕ್ಷಕರೇ, ಈ ಬಾಟ್ಲಿಯಲ್ಲಿ ಹುಲ್ಲನ್ನು ಸುತ್ತಿ ಹಾಕಿದ್ದಾರೆ. ನಿಮಗೆ ಬಿಡುವಾದಾಗ ಹೇಗೆ ಹಾಕಿದ್ದಾರೆ ಎಂದು ಮನೆಯಲ್ಲಿ 1 ಗಂಟೆ ಕಾಲ ಕೂತು ಯೋಚಿಸಿ ಅನಂತರ ಕಾಮೆಂಟ್ ಮಾಡಿ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಡಿಸೆಂಬರ್ 15ರಿಂದ ಜನವರಿ 15ನೇ ತಾರೀಕಿನ ತನಕ ಧನುರ್ಮಾಸ. ಈ ಧನುರ್ಮಾಸದಲ್ಲಿ ವಿಶೇಷವೇನೆಂದರೆ ಆಂಡಾಳ್ ದೇವಿಯವರ ಪೂಜೆಯನ್ನು ಎಲ್ಲರೂ ಮಾಡಿ ನಿತ್ಯಾನುಸಂಧಾನವನ್ನು ಹಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ. ಆ ಗೊಂಬೆಯನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಇದು ಇವರ ಅಜ್ಜಿಯ ಕಾಲದ ಗೊಂಬೆ.
ಪ್ರಿಯ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಮರೆಯಬೇಡಿ. ಯಾವುದೇ ವಿಡಿಯೋವನ್ನಾದರೂ ಪೂರ್ತಿಯಾಗಿ ನೋಡಿ, ಅನಂತರ ಶೇರ್ ಮಾಡಿ, ಲೈಕ್ ಮಾಡಿ.